ನೆಕ್ಸ್ಟ್ ಟೈಮ್ ಬಪ್ಪ ರೋಹಿತ್ ನಮ್ಮ ಮೈಸೂರಿಗೆ ಬನ್ನಿ. ರೇಡಿಯೋ ಕಲರ್ನ ಕಟ್ ಮಾಡ್ಕೊ ಬಂದು ವಾಪಸ್ ರಾಮನಗರ ಬರ್ತಿದ್ದು ವಾಪಸ್ ಆಮೇಲೆ ಮತ್ತೆ ಹಿಡ್ದು ಇವ್ರ ಕೈಲಿ ಕೊಡೋದು. ಇವ್ರೇ ಅದ್ರ ಜಾಕಿ. ಅಶೋಕ ಎಷ್ಟು ವರ್ಷ ಆನೆಗೆ? ಆನೆಗೆ 54. ಗೆಳೆಯರೇ, ನೀವು ನೋಡ್ತೀರಾ ಆನೆ ಬಂದು ರೋಹಿತ್ ಆನೆ. ಇದು ಲಾಸ್ಟ್ ಟೈಮ್ ದಸರಾಗೆ ಬಂದಿತ್ತು, ಬಟ್ ಈ ಬಾರಿ ಬಂದಿಲ್ಲ ದಸರಾಗೆ. ಯಾಕೆ ಅಂದ ಕಾರಣಗಳು ಬೇಜಾನ್ ಇರುತ್ತೆ, ಬಟ್ ಏನು ಹೇಳೋಕ್ಕಾಗಲ್ಲ. ಸೊ ಎಷ್ಟು ಚೆನ್ನಾಗಿದೆ ನೋಡಿ ಆನೆ, ಎಷ್ಟು ಬೃಹತ್ತಾಗಿ, ಎಷ್ಟು ಸುಂದರವಾಗಿ. ಆ ದಂತಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸಖತ್ತಾಗಿದ್ದಾನೆ ಆನೆ. ಇದು ರೋಹಿತ್ ಆನೆ ನೋಡೋಕ್ಕೆ ಎಷ್ಟು ಸಖತ್ತಾಗಿ ಕಾಣ್ತಿದ್ದಾನೆ ಅಂದರೆ ಎಲ್ಲ ಥರ ಲಕ್ಷಣಗಳಿದೆ. ಲಾಸ್ಟ್ ಟೈಮ್ ಬಂದಿದ್ದ ದಸರಾಗೆ ಈ ಟೈಮ್ ಬಂದಿರಲಿಲ್ಲ. ಯಾಕೆ ಅಂತ ಕಾರಣಗಳು ಕೇಳೋದಕ್ಕಿಂತ ಹಂಗೆ ಇರೋದೇ ಒಳ್ಳೆಯದು ಅನಿಸುತ್ತೆ. ಬಟ್ ತುಂಬ ಅದ್ಭುತವಾಗಿದ್ದಾನೆ, ಚೆನ್ನಾಗಿದ್ದಾನೆ, ಒಳ್ಳೆ ಸ್ಟ್ರೆಂತು, ಒಳ್ಳೆ ಎಲ್ಲ ಕೆಪಾಸಿಟಿ ಇರುವಂಥ ಆನೆ ಇದು. ನೆಕ್ಸ್ಟ್ ಟೈಮ್ ಬರ್ಬೋದು ಅಂತ ಕಾಯ್ಕೊಂಡಿದ್ದೀವಿ, ನೋಡೋಣ. ನೆಕ್ಸ್ಟ್ ಟೈಮ್ ಬಪ್ಪ ರೋಹಿತ್ ನಮ್ಮ ಮೈಸೂರಿಗೆ ಬನ್ನಿ. ನೆಕ್ಸ್ಟ್ ಟೈಮು ಒಳ್ಳೆ ದಸರಾ ಮಾಡೋಣ. ಈ ಸಲ ಬಂದಿಲ್ಲ ನೀವು. ಬೈ ಯಾಕೆ ಬಂದಿಲ್ಲ ಈ ಸರಿ ದಸರಾಗೆ ರೋಹಿತು? ಹುಲಿ ಕ್ಯಾಪ್ಚರ್ಗೆ ಹೋಗಿದ್ರಾ? ಎಲ್ಲಿ ಕ್ಯಾಪ್ಚರ್ ಮಾಡಿದ್ದು ಹುಲಿನ? ಬಂಡೀಪುರದಲ್ಲಿ ಮಾಡಿದ್ರಾ? ಎಷ್ಟು ಏಜು ನಾವು ಬೈ? 24 ಏಜು. ಓ, ತುಂಬಾ ಯಂಗ್ ಅಂಡ್ ಎನರ್ಜೆಟಿಕ್ ಬಾಯ್ ಇವನು. ನಮ್ಮ ಭೀಮಂಗಿಂತ 1 ವರ್ಷ ಚಿಕ್ಕವನು ಹಂಗಾರೆ. ಸರ್ ಇದು ರಾಂಪುರ ಕ್ಯಾಂಪರ್ ಇತ್ತಲ್ಲ ಫಸ್ಟ್. ರಾಂಪುರ ಕ್ಯಾಂಪರ್ ಬಂಡೀಪುರ ಕ್ಯಾಂಪಲ್ಲಿರುವ ಭಗೀರಥ ಇವನು. ಗೆಳೆಯರೇ, ನೀವು ನೋಡ್ತೀರ ಆನೆ ಬಂದು ಸೋಮಶೇಖರ ಅಂತ. ಸೋಮಶೇಖರ ಸಿಂಗಲ್ ಸೇವಂತಿ ಅಂದರೆ ಸಿಂಗಲ್ ದಂತ ಇರೋ ಆನೆ. ಇನ್ನೊಂದು ದಂತ ಯಾವುದೋ ಕಾರ್ಯಾಚರಣೆಯಲ್ಲಿ ಏನೋ ಏಟಾಗಿ ಬಿದ್ದೋಗ್ಬಿಟ್ಟಿದೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಟ್ ಚೆನ್ನಾಗಿದ್ದಾನೆ. ಸರ್ ಎಷ್ಟು ವಯಸ್ಸು ಇವ್ರಿಗೆ? 56. ಏಜ್ ಆಗಿದೆ. 56 ವರ್ಷ ಅಂದರೆ ಕಮ್ಮಿ ಅಲ್ಲ. ಓಕೆ, ಇಟ್ಸ್ ಓಕೆ. ದಂತ ಮಸ್ತಾಗಿದೆ, ಬಟ್ ಒಂದೇ ಇದೆ. ಇನ್ನೊಂದು ಇದ್ದಿದ್ರೆ ಅಂತೂ ಪಳಗಿಸ್ಬಿಡ್ಬೋದಾಗಿತ್ತು, ಅಷ್ಟು ಸಾಕಾಗಿರೋದು ಇನ್ನೊಂದು ದಂತ ಇದ್ದಿದ್ರೆ. ಸೋಮಶೇಖರ ಈಗ ನಮ್ಮದು ಒಂದು ಲೆಕ್ಕ ಇದೆ, ಅದು ಹೇಳ್ಬಾರ್ದು. ಅದ್ರದ್ದು ಒಂದು ಲೆಕ್ಕಲ್ಲಿದೆ. ವರ್ಷಕ್ಕೆ ಒಂದೇ ಸಾರಿ ಅದು ವೀಟ್ ಬರೋದು. ಹುಡುಗಿ ಬೇಕು, ಅದು ಗೊತ್ತಾಯ್ತು. ಅರ್ಥ ಆಯ್ತದೆ ತಮಗೆ ಹೇಳುವಂತೆ. ಅದು ನೀವು ಗೈಸ್ ಈಗ ನೋಡ್ತೀರಾ ಆನೆ ಬಂದು ಅಶೋಕ ಆನೆ, ಒನ್ ಆಫ್ ದಿ ಬ್ಯೂಟಿಫುಲ್ ಆನೆ ನಮ್ಮ ಕ್ಯಾಂಪಲ್ಲಿ, ಮತ್ತಿಗೂಡ ಕ್ಯಾಂಪಲ್ಲಿ. ಬೈ ಇವ್ರಿಗೆ ಎಷ್ಟು ಏಜ್? 54 ಏಜ್. ನಿಮ್ಮ ಹೆಸರು? ನೀವು ಕಾವಡಿನಾ? ಹುಡುಗ ಯಾರು? ಕಾವಡಿ ಮತ್ತೆ ಮಾತೃ ಆನೆಗೆ ಏನು ಹೆಸರು ಅವ್ರದ್ದು? ಕಾವಡಿ ವಿಶ್ವ. ಇದುವರೆಗೂ ಇದು ದಸರಾಗೆ ಬಂದಿಲ್ಲ ಅಲ್ಲ? ಏನಕ್ಕೆ? ಇಲ್ಲಿ ಕಾರ್ಯಾಚರಣೆಗಳಿಗೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾನ? ಹೋಗ್ತಾರ? ಹುಲಿ ಕಾರ್ಯಾಚರಣೆಗೆ, ಆನೆ ಕಾರ್ಯಾಚರಣೆಗೆ ಎಲ್ಲ, ಹನಿ ಟ್ರಾಪ್ಗೆಲ್ಲ ಹೋಗ್ತಾರ? ಸೂಪರ್ ಸೂಪರ್. ಮತ್ತೆ ಇದು ಮೇವೆಲ್ಲ ಹೆಂಗೆ? ಕಾಡು ಬಿಟ್ಬಿಡ್ತೀರಾ ಇಲ್ಲ ಇಲ್ಲೇ? ಇವಾಗ ಬೆಳಿಗ್ಗೆ ಹುಲ್ಲು ಭತ್ತ ಎಲ್ಲ ಕೊಟ್ಮೇಲೆ ಕಾಡು ಬಿಡ್ತೀವಿ. ಮತ್ತೆ ಸಂಜೆ ಇನ್ನು 10:30 ಕ್ಲೋಸ್ ಆದ್ಮೇಲೆ ಪುನಃ ಇದೇ ಭತ್ತ ಹುಲ್ಲೆಲ್ಲ ಕೊಟ್ಟು ಕಾಡು ಬಿಟ್ಬಿಡ್ತೀವಿ. ಅದಕ್ಕೆ ಎಷ್ಟು ಬೇಕು ಊಟ ಅಷ್ಟು ಮಾಡ್ಕೊಂಡು ಬರ್ತದೆ. ಮತ್ತೆ ಯಾವ್ಯಾವ ಕಾರ್ಯಾಚರಣೆ ಯಶಸ್ವಿಗೊಂಡಿದ್ದಾನೆ? ಅಭಿಮನ್ಯು ಜೊತೆ ಎಲ್ಲ ಹೋಗಿ ಮಾಡಿದಾನ? ಅಭಿಮನ್ಯನ ಜೊತೆ ಹೋಗಿಲ್ಲ, ಮಾಮೂಲು ಈ ಕಡೆ ಹೊರಗಡೆ ಆನೆ ಎಲ್ಲ ಓಡ್ಸಕ್ಕೆಲ್ಲ ಹೋಗೋಣ. ಹೌದಾ? ನಿಮ್ಮ ಹೆಸರು? ಗಗನ್ ಅಂತನಾ? ನೀವು ಇಲ್ಲೇ ಇವ್ರಾ? ಹೆಂಗೆ ಆನೆ ಶಾಂತ ಸ್ವಭಾವನಾ ಇದು? ಇದೇನಾ ಕಣ್ಕಾಣೋದು? ಅದೇ ಮೇಲ್ ಗಾಯ ಆಗಿರೋದಾ? ಏನೇ ಅದು ಗಾಡ್ ಬಿಟ್ಟಿರ್ತೀವಲ್ಲ, ನಾವು ಹಿಂಗೆ ಮೈ ಕಸ್ಕೊಡ್ತೀವಿ, ಆತರ ಕಡಿತಾ ಇರ್ತಾವಲ್ಲ, ಮರಕ್ ಹಾಕಿ ಹೋಗ್ತವೆ, ಗಿಳೆ ಹೊಡೆದಿರ್ತಾವಲ್ಲ, ಅದ್ರ ಗಾಯ ಆಗ್ಬಿಡ್ತದೆ. ಸರ್ ಆನೆ ಹೆಸರು? ಅಶೋಕ. ಎಷ್ಟು ವರ್ಷ ಆನೆಗೆ? ಆನೆಗೆ 54. ಈ ಆನೆ ಮಾವುತರು ಯಾರು? ಮಾವುತರು ಅಣ್ಣಯ್ಯ ಅಂತ, ಕವಾಡಿ ವಿಶ್ವ ಅಂತ. ಈ ಆನೆ ಜಾಸ್ತಿ ಇಲ್ಲಿ ಎಲ್ಲಿಂದ ಹಿಡಿದಿರೋದು ಆನೆ? ಇದು ರಾಮನಗರ ಸೈಡ್ ಹಿಡಿದಿರೋದು ಆನೆ. ಇದು ಯಾವ ಕಾರ್ಯಾಚರಣೆ? ಹುಲಿ ಕಾರ್ಯಾಚರಣೆ? ಹುಲಿ ಕಾರ್ಯಾಚರಣೆ ಹೋಗೈತೆ, ಆನೆ ಹಿಡಿಯಕ್ಕೆಲ್ಲ ಹೋಗೈತೆ. ಮಾಮೂಲು ಆನೆಗಳು ಈ ಕಡೆ ತೋಟ ಗಿಟ್ಟ ಹೋಗೋಗ ರೈಲ್ ಕಂಬಿನೆಲ್ಲ ಮುರಿದು ಹೋಯ್ತಾವಲ್ಲ, ಮರ ಗೆರ ಎಲ್ಲ ಹಾಕ್ಸಕ್ ಹೋಗೋನೆ. ಹಂಗಾರೆ ತುಂಬಾ ಕೆಲಸ ಮಾಡ್ತಿದ್ದಾರೆ ಅಂತ ಆಯ್ತು. ಚೆನ್ನಾಗಿದ್ದಾರೆ ಆನೆ, ಒಳ್ಳೆ ಗಟ್ಟಿ ಮುಟ್ಟಾಗಿದ್ದಾರೆ. ಏಜ್ ಬೇರೆ ಆಗೈತೆ, 54 ವರ್ಷ ಅಲ್ವಾ? 54.
ಮತ್ತೆ ಯಶಸ್ವಿಯಾಗಿ ಹುಲಿ ಕಾರ್ಯಾಚರಣೆ ಎಲ್ಲ ಮಾಡಿದಾರ ಮಾಡವನೆ. ನೀವು ನಾವು ಮಾಮೂಲು ಜೊತೆಲಿ ಯಾವ್ದು ಆನೆ ತಗೊಂಡಿಲ್ಲ ಇನ್ನು? ಇಲ್ಲ, ನಮ್ಮ ಆನೆ ಐತೆ ಅಲ್ಲಿ ಶ್ರೀಕಂಠ. ಓ ನೀವು ಶ್ರೀಕಂಠ ಹಾ, ದಸರಾದಲ್ಲಿ ಬಂದಿದ್ದೀರ ದಸರಾಗೆ? ದಸರಾಗ್ ಬಂದಿದ್ದೆ ನಾನು. ಇವರು ಏನು ಬರಲ್ಲ ಅಂತ ಕಾಣುತ್ತೆ ಅಶೋಕ್ ಅವರು. ಇಲ್ಲ, ಸ್ವಲ್ಪ ವಯಸ್ಸಾಗ್ಬಿಟ್ಟವನಲ್ಲ, ಇರಲ್ಲ. ಬಿಡಿ ಇಲ್ಲೇ ಇರ್ಲಿ. ಇದಕ್ಕೆ ಎಲ್ಲ ಕಾಡಿಗೆ ಕಳ್ಸಿ ಕರ್ಕ ಬಂದಿರದ ಹಾ. ಎಲ್ಲ ಮಾಡಿ ಮತ್ತೆ ಇದನ್ನ ಇದಕ್ಕೆ ಬಿಟ್ಟು ಮತ್ತೆ ಫಾರೆಸ್ಟ್ ಬಿಟ್ಟು ಮತ್ತೆ ವಾಪಸ್ ಅದೇ ಜಾಗಕ್ಕೆ ಬಂದು ರಾಮನಗರ್ಗೆ ಮತ್ತೆ ಕ್ಯಾಪ್ಚರ್ ಮಾಡಿದ್ದು. ದೇವೇಂದ್ರ ಇಷ್ಟೆಲ್ಲ ಇತಿಹಾಸ ಇದೆ ದೇವೇಂದ್ರಂಗೆ. ಅರ್ಜುನ ಹಿಡ್ದಿರೋದು, ಆಮೇಲೆ ಇನ್ನಾರು ಹಿಡ್ದಿರೋದು ಅರ್ಜುನ ಫಸ್ಟ್ ಹಿಡಿದು ಹಾ ರಿಲೊಕೇಟ್ ಮಾಡ್ತಾರೆ. ಹಾ ಇದು ರೇಡಿಯೋ ಕಲರ್ ಹಾಕಿ ರೇಡಿಯೋ ಕಲರ್ನ ಕಟ್ ಮಾಡ್ಕೊ ಬಂದು ವಾಪಸ್ ರಾಮನಗರ್ ಬರ್ತದೆ. ಇದು ವಾಪಸ್ ಆಮೇಲೆ ಮತ್ತೆ ಹಿಡ್ದು ಇವ್ರ ಕೈಲಿ ಕೊಡೋದು. ಇವ್ರೇ ಅದ್ರ ಜಾಕಿ. ಜಾಕಿ ಹೆಸರು? ಅವ್ರ ಜಾಕಿ ಹೆಸರು ಶಿವು ಅಂತ. ಇನ್ನೊಬ್ರು ನಿಮ್ಮ ಮೇನ್ ಇವರು ಯಾರ ಹೆಸರು? ಹರೀಶ್. ಹರೀಶಣ್ಣ. ಹಾ, ಅದು ಇನ್ನು ನೆಕ್ಸ್ಟ್ ದಸರಲ್ಲಿ ನೋಡ್ಬೋದು, ಇನ್ನೊಂದ್ 2 ವರ್ಷದಲ್ಲೇನೆ. 2 ವರ್ಷದಲ್ಲಿ ಎಷ್ಟು ಏಜ್ ಇದಕ್ಕೆ? ಇದಕ್ಕೆ 38 ಕೊಟ್ಟವ್ರೆ. 36? ಇನ್ನೂ ಟೈಮ್ ಐತಲ್ಲ, ಆರಾಮಾಗಿ ಮಾಡ್ಬೋದು ಇದು. ಇದ್ರ ದಂತ ಇನ್ನೂ ಉದ್ದ ಇತ್ತು, ಅದು ಕ್ರಾಲಲ್ಲಿ ಇದ್ದಾಗ ಹೊಡೆದಿ ಸ್ವಲ್ಪ ಕಟ್ಟಾಗ್ಬಿಟ್ಟಿದೆ. ಒಳ್ಳೆ ಐಟಮ್. ಇದೆಲ್ಲ ಇವ್ರ ಫ್ರೆಂಡ್ಸ್ಗಳು ಇವರೆಲ್ಲ. ನಮ್ಮ ರೌಡಿ ರಂಗ ಅದೆಲ್ಲ ಏನಿತ್ತು ಅದೇ ಸೇಮ್ ಮಹೇಂದ್ರ. ಆಮೇಲೆ ಶ್ರೀರಂಗ ಅಂತ ಒಂದು ಇದ್ರಲ್ಲೈತೆ ದೊಡ್ಡರವೆ ಅಲ್ಲ, ಭೀಮನ್ ಕಟ್ಟೆಲಿ ಎಲ್ಲ ಒಳ್ಳೆ ಫ್ರೆಂಡ್ಸ್ಗಳು ಇವರೆಲ್ಲ. ಎಣ್ಣೆ ಪಟ್ನರ್ಸಾ? ಎಲ್ಲ ಹಳೆ ಬ್ಯಾಚು, ಹಳೆ ಬ್ಯಾಚು, ರಾಜವಲಿ ಬ್ಯಾಚ್ ಅಂತ. ಎಣ್ಣೆ ಫ್ರೆಂಡ್ಸ್ ಎಲ್ಲ ಅಲ್ಲಿರ್ತಾರೆ ಸಕಲೇಶ್ಪುರದಲ್ಲಿ. ಹೇಳಿ ಹಂಗೆ ಹೇಳಿ ದತ್ತ ನಮ್ಮ ರಾಜರ ಮೇನ್ ಆನೆ ಇದು. ರಾಜರ ಅದು ತುಂಬಾ ಹತ್ತಿರದಂತ ಆನೆ. ಯಾಕೆ ಹೆಸರಿಟ್ಟಿರೋದು? ರಾಜರು ತೀರೋದಾಗ ಕ್ಯಾಪ್ಚರ್ ಮಾಡಿ ಕ್ರಾಲಲ್ಲಿ ಇದ್ದಂತ ಆನೆ. ಅವಾಗ ಇದ್ರ ಲಕ್ಷಣ ದಂತ ಸೈಜ್ ಎಲ್ಲ ನೋಡಿ ಇದಕ್ಕೆ ಶ್ರೀಕಂಠ ದತ್ತ ಅಂತಾನೆ ಹೆಸರಿಟ್ರು. 2014 ಕ್ಯಾಪ್ಚರ್ ಮಾಡಿದ್ರ ನಾನು ಅರ್ಜುನ ಏನಿದೆ ಹುಂಬಳಿ ಬೆಟ್ಟದ ಸೈಡು ಕ್ಯಾಪ್ಚರ್ ಮಾಡಿದಾಗ ಅಭಿಮನ್ಯು ಇದನ್ನ ಹೊಡೆದಿ ಲೋಡ್ ಮಾಡಿಸಿ ನೈಟ್ ಆಗೋಗಿತ್ತು. ಇದು ಕಾರ್ಯಾಚರಣೆ ಮಾಡೋಷ್ಟರಲ್ಲಿ 8:30-9 ಗಂಟೆ ತನಕ ಆಗೋಗಿತ್ತು. ಮಾಡಿದ್ದು ಜೀಪ್ ಲೈಟ್ KGF ಫಿಲಮ್ ಯಾವ ತರ ಐತೆ ಆ ತರ ಕಾರ್ಯಾಚರಣೆ ನಡೆದಿದ್ದು. ಅಭಿಮನ್ಯು ಇಷ್ಟೇ ಒಂದು ಫೈಟ್ ಕೊಟ್ಟಂತ ಆನೆ ಅಂದ್ರೆ ಇದೆ ಶ್ರೀಕಂಠ. ನೋಡಿದ್ರು ಹಂಗೆ ಕಾಣ್ತಲ್ಲ, ಆಕಾರ ಹೊಂದಿರುವಂತ ಶ್ರೀಕಂಠ. ಆದ್ರೆ ಇದು ಅವಾಗ 6,500 kg ಇತ್ತು. ಈಗ 5,900-800 ಚಿಲ್ಲರೆ ಬಂದೈತೆ, ಕಮ್ಮಿ ಆಗಿದೆ. ಅದು ಅಭಿಮನ್ಯು ಆಗಿದ್ದ ವೆಯ್ಟ್ ಬಂದು 4,200. ದಸರಾ ಮುಗಿಸ್ಕೊಂಡು 4,200 kg ಇದ್ದು